ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಕಟಕ ರಾಶಿಯಲ್ಲಿ ಗುರು ಶುಕ್ರ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದು. ಇದು ಕೆಲ ರಾಶಿಯವರಿಗೆ ಸಂಪತ್ತು, ಸೌಕರ್ಯ, ಸೌಲಭ್ಯಗಳನ್ನು ನೀಡಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹ ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ. ನವಗ್ರಹಗಳಲ್ಲಿ ಶುಭ ಗ್ರಹವಾದ ಗುರು ಸುಮಾರು 1 ವರ್ಷದವರೆಗೆ ಒಂದೇ ರಾಶಿಯಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ. ನಂತರ ಜೂನ್ 2, 2026ರಂದು ಗುರು ಕಟಕ ರಾಶಿಗೆ ಪ್ರವೇಶಿಸುವುದು. ಹಾಗೆಯೇ ಜೂನ್ 8, 2026ರಂದು ಶುಕ್ರ ಕೂಡ ಕಟಕ ರಾಶಿಗೆ ಸಂಚಾರ ಮಾಡುವುದು. ಹೀಗೆ ಕಟಕ ರಾಶಿಯಲ್ಲಿ ಶುಕ್ರ ಮತ್ತು ಗುರುವಿನ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದು. ರಾಕ್ಷಸರ ಗುರು ಶುಕ್ರ ಮತ್ತು ದೇವರುಗಳ ಗುರುವಿನ ಸಂಯೋಗ ಕೂಡ ಅನೇಕ ರಾಶಿಗಳ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಈ ಯೋಗ ಜಾತಕದಲ್ಲಿ ಬಲವಾಗಿದ್ದರೆ ಬಂಪರ್ ಲಾಭ ಸಿಗುವುದು, ಅಲ್ಲದೆ ಸಂಪತ್ತು ಹೆಚ್ಚಳವಾಗುವುದು. ಹಾಗಾದರೆ ಗುರು ಶುಕ್ರನ ಸಂಯೋಗದಿಂದಾಗಿ ಯಾವ ರಾಶಿಗಳ ಅದೃಷ್ಟದ ಅವಧಿ ಪ್ರಾರಂಭವಾಗುತ್ತದೆ ಎಂದು ತಿಳಿಯೋಣ. 1. ಮೇಷರಾಶಿ. ಮೇಷರಾಶಿಯ 3ನೇ ಮನೆಯಲ್ಲಿ 2 ಗ್ರಹಗಳ ಸಂಯೋಗ ಅನಿರೀಕ್ಷಿತ ಅದ್ಭುತ ಲಕ್ಷಣಗಳನ್ನು ಹೊತ್ತು ತರಲಿದೆ. ಈ ಗ್ರಹಗಳ ಸಂಯೋಗ ಮೇಷರಾಶಿಯವರಿಗೆ ತುಂಬಾ ಮಂಗಳಕರ ಸಮಯವಾಗಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣುವಿರಿ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಇದರೊಂದಿಗೆ ವ್ಯವಹಾರದಲ್ಲಿ ನಿರಂತರ ಲಾಭದ ಸಾಧ್ಯತೆ ಉಂಟು. ನಿಮ್ಮ ವೃತ್ತಿಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ಎಲ್ಲಾ ಕೆಲಸಗಳನ್ನು ಮೇಲಾಧಿಕಾರಿಗಳು ಪ್ರಶಂಸಿಸುವರು. ನಿಮ್ಮ ಕೆಲಸಗಳನ್ನು ಪರಿಗಣಿಸಿ ನಿಮಗೆ ಬಡ್ತಿ ಸಿಗಬಹುದು. ಕೆಲಸದಲ್ಲಿ ನೀವು ದೊಡ್ಡ ಜವಾಬ್ದಾರಿಗಳು ವಹಿಸುವ ಸಾಧ್ಯತೆ ಇದೆ. ಇದರ ಜೊತೆಗೆ ಹಠಾತ್ ಆರ್ಥಿಕ ಲಾಭದ ಲಕ್ಷಣಗಳು ಇವೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಣುವಿರಿ. ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಬಯಸಿದ ಸಂಗಾತಿ ಕೈ ಹಿಡಿಯುವ ಸಮಯ ಇದು. 2. ಕಟಕ ರಾಶಿ. ಶುಕ್ರ ಮತ್ತು ಗುರು ಕಟಕ ರಾಶಿಯ ಲಗ್ನ ಸ್ಥಾನದಲ್ಲಿ ಸಂಧಿಸುವುದು. ಇದರಿಂದಾಗಿ ಕರ್ಕಾಟಕ ರಾಶಿಯವರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುವರು. ವ್ಯವಹಾರದಲ್ಲಿ ಹೊಸದನ್ನು ಪ್ರಯತ್ನಿಸುವ ಮೂಲಕ ಲಾಭವಿದೆ. ಭವಿಷ್ಯದಲ್ಲಿ ನೀವು ಇದರಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಪ್ರೇಮಿಗಳಿಗೆ ಪ್ರೇಮ ವಿವಾಹವಾಗುವ ಅವಕಾಶಗಳನ್ನು ಪಡೆಯುವರು. ನಿಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಲು ಇದು ಉತ್ತಮ ಸಮಯ. ನಿಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ನೀವು ಎಲ್ಲರ ನೆಚ್ಚಿನವರಾಗಬಹುದು. ಸಮಾಜದಲ್ಲಿ ನಿಮಗೆ ಗೌರವ, ಖ್ಯಾತಿ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಮುಖ್ಯ ಅತಿಥಿಯಾಗಿರುತ್ತೀರಿ. ನಿಮ್ಮೆಲ್ಲ ಶ್ರಮಕ್ಕೆ ಈ ಸಮಯದಲ್ಲಿ ಅನಿರೀಕ್ಷಿತ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಈ ರಾಶಿಯ ಕೃಷಿ ಹಾಗೂ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವವರಿಗೆ ಗುರುವಿನ ಅನುಗ್ರಹದಿಂದ ಲಾಭ ಸಿಗಲಿದೆ. 3. ಸಿಂಹರಾಶಿ. ಗುರು ಶುಕ್ರ ಸಂಯೋಜನೆಯು ಸಿಂಹರಾಶಿಯವರಿಗೆ ಶುಭವೆಂದು ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಇದು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ರೂಪುಗೊಳ್ಳಲಿದೆ. ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಲು ಅವಕಾಶವನ್ನು ಪಡೆಯುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳು ನಡೆಯಬಹುದು. ಇದು ನಿಮ್ಮ ಮನೆಯ ಸಂತೋಷವನ್ನು ದ್ವಿಗುಣಗೊಳಿಸುವುದು. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ಈ ಸಮಯದಲ್ಲಿ ಉದ್ಯಮಿಗಳು ಕೆಲವು ಹೊಸ ಲಾಭದಾಯಕ ವ್ಯವಹಾರ ಒಪ್ಪಂದಗಳನ್ನು ಮಾಡಬಹುದು. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಾಕಷ್ಟು ಸುಧಾರಿಸಲಿದೆ. ಇನ್ನು ಕೆಲವರಿಗೆ ಈ ಅವಧಿಯಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ. 4. ಕನ್ಯಾ ರಾಶಿ. ಶುಕ್ರ ಮತ್ತು ಗುರು ಕನ್ಯಾ ರಾಶಿಯ 11ನೇ ಮನೆಯಲ್ಲಿ ಸಂಧಿಸುವುದು. ಹೀಗಾಗಿ ಕನ್ಯಾ ರಾಶಿಯ ಜನರು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ
ಬಲಗೊಳ್ಳುತ್ತದೆ. ಆರ್ಥಿಕ ಲಾಭದ ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹಠಾತ್ ಯಶಸ್ಸನ್ನು ಪಡೆಯುತ್ತೀರಿ. ನೀವು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದು. ಅಲ್ಲದೆ ನಿಮ್ಮ ಕೆಲಸ ಮತ್ತು ಕೆಲಸದ ಮೇಲಿನ ಆಸಕ್ತಿ, ನಿಷ್ಠೆಗಾಗಿ ಎಲ್ಲರಿಂದಲೂ ಪ್ರಶಂಸೆಯನ್ನು ಪಡೆಯಬಹುದು. ಪ್ರೇಮ ಜೀವನ ಉತ್ತಮವಾಗಿರುತ್ತದೆ. ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುವಿರಿ. ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯವಿದೆ. ವ್ಯಾಪಾರ ಮಾಡುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಅಧಿಕ ಸಂಬಳ, ಉನ್ನತ ಸ್ಥಾನವಿರುವ ಹುದ್ದೆ ಸಿಗಲಿದೆ. 5. ಧನುರಾಶಿ. ಧನುರಾಶಿಯವರಿಗೆ ಗುರು ಶುಕ್ರ ಸಂಯೋಜನೆಯು ಪ್ರಯೋಜನಕಾರಿಯಾಗಿದೆ. ಯಾಕೆಂದರೆ ಈ ಶಕ್ತಿಶಾಲಿ ಗ್ರಹಗಳ ಸ್ಥಿತಿಯು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲಿದೆ. ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಹಣವನ್ನು ಪಡೆಯುವಿರಿ. ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳು ಬರಲಿವೆ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಮತ್ತು ಸ್ಥಾನಗಳು ಬದಲಾಗುವುದು. ಈ ರಾಶಿಯ ಫ್ಯಾಷನ್ ಡಿಸೈನಿಂಗ್, ಚಲನಚಿತ್ರೋದ್ಯಮ, ಮಾಧ್ಯಮ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವವರಿಗೆ ಲಾಭದಾಯಕ ಸಮಯ ಇದಾಗಿದೆ. ಈ ರಾಶಿಯ ಪೊಲೀಸ್, ವಕೀಲ, ರೈಲ್ವೆ, ಇಂಜಿನಿಯರಿಂಗ್, ಹೋಟೆಲ್ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯಂತ ಶುಭ ಗಳಿಗೆಯಾಗಿದೆ. 6. ಮಕರ ರಾಶಿ. ಮಕರ ರಾಶಿಯವರ ಬಾಳು ಬಂಗಾರವಾಗುವ ಸಮಯ ಇದು. ಲಕ್ಷ್ಮೀದೇವಿಯ ವಿಶೇಷ ಕೃಪೆ ನಿಮ್ಮ ಮೇಲೆ ಇರಲಿದೆ. ಹಾಗಾಗಿ ಕಡಿಮೆ ಶ್ರಮದಿಂದ ಹೆಚ್ಚು ಲಾಭ ಪಡೆಯುವಿರಿ. ನಿಮ್ಮ ಹುದ್ದೆಯನ್ನು ವಿಸ್ತರಿಸುವ ಅವಕಾಶ ಸಿಗಲಿದೆ. ವಿದೇಶದಲ್ಲಿ ವ್ಯವಹರಿಸುವ ಹಾಗೂ ಸಂಚರಿಸುವ ಭಾಗ್ಯವೂ ಇದೆ. ಹಣ ಆಗಮನಕ್ಕಿದ್ದ ಸಮಸ್ಯೆಗಳು ಕ್ರಮೇಣ ದೂರವಾಗುವುದು. ಮನೆಯಲ್ಲಿ ಮದುವೆ, ಧಾರ್ಮಿಕ ಕಾರ್ಯಗಳಂತಹ ಶುಭ ಕಾರ್ಯಗಳು ನಡೆಯುವುದರಿಂದ ಸಂತೋಷ, ಶಾಂತಿ, ನೆಮ್ಮದಿ ನೆಲೆಸಲಿದೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳು ಸೋಲುವರು. ನಿಮ್ಮೊಂದಿಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಲು ಮುಂದಾಗುತ್ತಾರೆ. ಇದರಿಂದಾಗಿ ನಿಮ್ಮೆಲ್ಲ ಕೆಲಸಗಳು ಸಲೀಸಾಗಿ ಸಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.